ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವೆಲ್ಲಿ ನೋಡ್ಬೋದು, ನೀವು ಕೇಳಿರೋ ಅಂಥ ವಿಡಿಯೋ ನಾನು 3 ಮಾರ್ಕ್ಸ್ ಕ್ವೆಶ್ಚನ್ದು ವಿಡಿಯೋ ಮಾಡಿದಾಗ ಪಾರ್ಟ್ 2 ಬೇಕು ಅಂತ ಕೇಳಿದ್ರಿ. ಸೊ ಹಾಗಾಗಿ ಪಾರ್ಟ್ 2 ಜೊತೆ ನಿಮ್ಮ ಮುಂದೆ ಇದ್ದೀನಿ. ಸೊ ನೆಕ್ಸ್ಟ್ ಟಾಪ್ 10 ಕ್ವೆಶ್ಚನ್ಸ್ ಲಾಸ್ಟ್ 10 ಇಯರ್ಸಿಂದ ಕೇಳ್ಕೊಂಬಂದಿರೋ ಅಂಥ ಕ್ವೆಶ್ಚನ್ಗಳಿವು. ಸೊ ನೆಕ್ಸ್ಟ್ ಸೆಟ್ ಆಫ್ 10 ಕ್ವೆಶ್ಚನ್ಸ್ ಯಾವುದು ಅಂತ ಇವಾಗ ನೋಡ್ತಾ ಹೋಗೋಣ. ಓಕೆನಾ? ತಡ ಮಾಡ್ದಿರಾ ಫಸ್ಟ್ ಒನ್ ಯಾವುದು ಅಂತ ನೋಡೋಣ. ದ ಥರ್ಡ್ ಆ್ಯಂಡ್ ಫೋರ್ತ್ ಆಂಗ್ಲೋ-ಮೈಸೂರು ವಾರ್ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ರೆಡ್ಯೂಸ್ ದ ಸ್ಟ್ರೆಂತ್ ಆಫ್ ಟಿಪ್ಪು ಸುಲ್ತಾನ್ ಆಫ್ ಮೈಸೂರು ಜಸ್ಟಿಫೈ. ಸೊ 3ನೇ ಮತ್ತು 4ನೇ ಆಂಗ್ಲೋ-ಮೈಸೂರು ಯುದ್ಧಗಳು ಮೈಸೂರಿನ ಟಿಪ್ಪು ಸುಲ್ತಾನನ ಬಲವನ್ನು ಕಡಿಮೆ ಮಾಡಿದ್ದು ಸಮರ್ಥಿಸಿಕೊಳ್ಳಿ. 3 ಮಾರ್ಕ್ಸ್ ಕೇಳೋ ಅಂಥ ಕ್ವೆಶ್ಚನ್. ಬಟ್ ಇದೇ ಕ್ವೆಶ್ಚನಲ್ಲಿ ಇನ್ನೊಂದು ಕ್ವೆಶ್ಚನ್ ಕೂಡ ತೆಗೆದಿದ್ದಾರೆ. ವಾಟ್ ವೇರ್ ದ ರಿಸಲ್ಟ್ಸ್ ಆಫ್ ಥರ್ಡ್ ಆಂಗ್ಲೋ-ಮೈಸೂರು ವಾರ್? ಸೊ ಇದು 2 ಮಾರ್ಕ್ಸ್ ಕೇಳಬಹುದು. ಓಕೆ, ಸೊ 2 ಮಾರ್ಕ್ಸ್ಗೂ ನೀವು ಪ್ರಿಪೇರ್ ಆಗಿರ್ಬೋದು, 3 ಮಾರ್ಕ್ಸ್ಗೂ ಪ್ರಿಪೇರ್ ಆಗಿರ್ಬೋದು ಈ ಎಂಟೈರ್ ಆನ್ಸರ್ನ ನೀವು ಕಲಿತ್ರೆ. ಓಕೆನಾ? ಸೊ ಆನ್ಸರ್ ಏನು ಅಂತ ಇವಾಗ ನೋಡೋಣ. ಕಾರ್ನ್ವಾಲಿಸ್ ಬ್ರಿಟಿಷ್ ಅವನು. ಸೊ ಅವನೇನು ಮಾಡ್ತಾನಪ್ಪ ಅಂತಂದರೆ ಬ್ಯಾಂಗ್ಳೂರ್ ಫೋರ್ಟ್ನ ಡೆಸ್ಟ್ರಾಯ್ ಮಾಡ್ತಾನೆ. ಸೊ ಇಲ್ಲಿಂದ ಬೇಸಿಕಲಿ ಶುರು ಆಗೋದು ನಿಮ್ಮ ಥರ್ಡ್ ಆಂಗ್ಲೋ-ಮೈಸೂರು ವಾರ್. ಓಕೆನಾ? ದ ಅಲಯನ್ಸ್ ಆಫ್ ದ ಬ್ರಿಟಿಷ್. ಸೊ ಅಲಯನ್ಸ್ ಅಂದಿದ ತಕ್ಷಣ ಇಲ್ಲಿ ಮರಾಠರು, ನಿಜಾಮರು ಹಾಗೂ ಬ್ರಿಟಿಷರು. ಸೊ ಇವ್ರು 3 ಸೇರ್ಕೊಂಡು ಮಾಡಿರೋ ಅಂಥ ಒಂದು ಮೈತ್ರಿ. ಆಯಿತಾ? ಡೆಸ್ಟ್ರಾಯ್ ದ ಫೋರ್ಟ್ ಆಫ್ ಶ್ರೀರಂಗಪಟ್ಟಣ ಡ್ಯೂರಿಂಗ್ ದ ನೈಟ್. ಸೊ ಶ್ರೀರಂಗಪಟ್ಟಣದ ಕೋಟೆಯನ್ನು ರಾತ್ರಿಯಲ್ಲಿ ನಾಶ ಪಡಿಸ್ತಾರೆ. ಸೊ ಶ್ರೀರಂಗಪಟ್ಟಣ ಆವಾಗ ಕ್ಯಾಪಿಟಲ್ ಆಗಿತ್ತು. ಅಲ್ಲಿ ಹೋಗಿ ಅವರು ಕೋಟೆಯನ್ನು ನಾಶ ಪಡಿಸ್ತಾ ಇದ್ದಾರೆ ಅಂತಂದರೆ ಇಟ್ ಈಸ್ ಅ ಬಿಗ್ ಥಿಂಗ್ ಅಲ್ವಾ? ಆ್ಯಂಡ್ ಅವರು ರಾತ್ರಿ ಮಾಡೋವಂಥದ್ದು ಇದು. ಸೊ ರಾತ್ರಿ ಬಂದು ಈ ಥರ ಎಲ್ಲ ನಾಶ ಮಾಡ್ತಾ ಇದ್ದಾರೆ ಅಂತ ಟಿಪ್ಪು ಸುಲ್ತಾನಿಗೆ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಸೊ ಅವನೇನು ಮಾಡ್ತಾನಪ್ಪ ಅಂತಂದರೆ ಓಕೆ ಫೈನ್, ಟ್ರೀಟಿ ಆಫ್ ಶ್ರೀರಂಗಪಟ್ಟಣನ ಅನ್ಫೇವರೇಬಲ್ ಕಂಡೀಷನ್ಸಲ್ಲಿ ಸೈನ್ ಮಾಡ್ತಾನೆ. ಓಕೆನಾ? ಸೊ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಒಪ್ಪಂದಕ್ಕೆ ಸಹಿ ಹಾಕಿದರು. ಅದು ಪ್ರತಿಕೂಲ ಷರತ್ತುಗಳನ್ನು ಹೊಂದಿತ್ತು. ಸೊ ಆ ಷರತ್ತುಗಳು ಏನು ಅನ್ನೋದೇ ಇಲ್ಲಿ ನಾನು ಬರ್ದಿರೋ ಅಂಥದ್ದು. ನಾನು ಹೇಳ್ದೆ ಅಲ್ಲ 2 ಮಾರ್ಕ್ಸ್ ಕೇಳ್ಬೋದು ರಿಸಲ್ಟ್ಸ್ ಅಂತ. ಸೊ ಅದು ಇದಾಗಿದೆ. ಸೊ ಯಾವ ಒಂದು ಕಂಡೀಷನ್ಸಲ್ಲಿ ಪಾರ್ಟ್ ವಿತ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್, ಸೊ ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಿತ್ತು. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪೇ 3 crore rupees ಆ್ಯಸ್ ವಾರ್ ಡ್ಯಾಮೇಜ್ ಫೀ. ಸೊ 3 ಕೋಟಿ ರೂಪಾಯಿ, ಆಗಲೇ 3 ಕೋಟಿ ರೂಪಾಯಿ ಅಂತಂದರೆ ಇವಾಗ ನೀವೆಷ್ಟು ಅಂತ ಲೆಕ್ಕ ಹಾಕ್ಕೊಳ್ಳಿ. ಸೊ 3 ಕೋಟಿ ರೂಪಾಯಿ ಯುದ್ಧ ನಷ್ಟನ ಭರ್ತಿ ಮಾಡಬೇಕಿತ್ತು. ಓಕೆನಾ? ಆ್ಯಂಡ್ ನೆಕ್ಸ್ಟ್, ಪ್ಲೆಡ್ಜ್ 2 of his sons ಆ್ಯಸ್ ಅ ಗ್ಯಾರಂಟಿ ಅಗೇನ್ಸ್ಟ್ ದ ಪೇಮೆಂಟ್. ಸೊ ಈ 2 ನಾನು ಮಾಡ್ತೀನಿ, ಅಕಸ್ಮಾತಾಗಿ ಮಾಡಲಿಲ್ಲ ಅಂತಂದರೆ ನನ್ನ 2 ಮಕ್ಕಳು ಯಾರಿದ್ದಾರೆ, ನನ್ನ 2 ಮಕ್ಕಳನ್ನ ನಾನು ಒತ್ತೆಗಿಡ್ತೀನಿ ಅಂತ ಹೇಳೋ ಅಂಥದ್ದು. ಓಕೆನಾ? ಸೊ ಇದು ಅನ್ಫೇವರೇಬಲ್ ಕಂಡೀಷನ್ಸಲ್ಲಿ ಶ್ರೀರಂಗಪಟ್ಟಣ ಟ್ರೀಟಿ ಸೈನ್ ಮಾಡಬೇಕಾದ್ರೆ ಒಪ್ಕೊಳ್ಳೋ ಅಂಥ ಒಂದು ವಿಷಯಗಳು ಆಗಿದೆ. ಓಕೆನಾ? ಆ್ಯಂಡ್ ಇನ್ನೊಂದು ಕೂಡ ಇದೆ, ರಿಲೀಸ್ ದ ಪ್ರಿಸ್ನರ್ಸ್ ಆಫ್ ವಾರ್. ಸೊ ಯುದ್ಧದ ಟೈಮಲ್ಲಿ ಬ್ರಿಟಿಷರ್ನ ಯಾರ್ಯಾರನ್ನ ಜೈಲಿಗೆ ಹಾಕಿದ್ನೋ ಟಿಪ್ಪು ಸುಲ್ತಾನ್ ಅವ್ರನ್ನ ಕೂಡ ರಿಲೀಸ್ ಮಾಡಬೇಕಾಗಿ ಬಂತು. ಓಕೆನಾ? ಸೊ ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿದ ಸೈನಿಕರ ಬಿಡುಗಡೆ ಮಾಡಬೇಕಿತ್ತು. ಸೊ ಇಷ್ಟು ನಿಮಗೆ 2 ಮಾರ್ಕ್ಸ್ ಕೇಳಬಹುದು. ನೋಡಿ, ರಿಸಲ್ಟ್ಸ್ ಆಫ್ ಥರ್ಡ್ ಆಂಗ್ಲೋ-ಮೈಸೂರು ವಾರ್ ಅಂತ ಅಂದರೆ ಇದನ್ನು ನೀವು ಬರಿಬೇಕು, ಈ 4 ಪಾಯಿಂಟ್ಸ್. ಓಕೆನಾ? ಸೊ ಈ ಅಪೋಸ್ ಸಬ್ಸಿಡರಿ ಅಲಯನ್ಸ್. ಸೊ ಸಬ್ಸಿಡರಿ ಅಲಯನ್ಸ್ ಬೇಸಿಕಲಿ ನೀವು ಎಕ್ಸ್ಟೆನ್ಷನ್ ಚಾಪ್ಟ್ರಲ್ಲಿ ಓದಿದ್ದೀರಾ. ಓಕೆ, ನಾನು ಪಾರ್ಟ್ 1 3 ಮಾರ್ಕ್ಸ್ ಮಾಡಿದಾಗಲೂ ನಾನು ನಿಮಗೆ ಹೇಳ್ಕೊಟ್ಟೆ. ಸೊ ಅದನ್ನು ಅಪೋಸ್ ಮಾಡ್ತಾರೆ, ಇಲ್ಲ ನಾನು ಅದಕ್ಕೆ ಒಪ್ಪೋದಿಲ್ಲ ಅಂತ ವಿರೋಧಿಸ್ತಾರೆ. ಓಕೆ, ಸೊ ದ ಯುನೈಟೆಡ್ ಆರ್ಮಿ ಆಫ್ ಬ್ರಿಟಿಷ್ ಅಟ್ಯಾಕ್ ಶ್ರೀರಂಗಪಟ್ಟಣ ಆ್ಯಂಡ್ ಡಿಸ್ಟ್ರಾಯ್ ದ ಫೋರ್ಟ್ ಒನ್ಸ್ ಅಗೇನ್. ಸೊ ಇದಕ್ಕೆ ಒಪ್ಪೋದಿಲ್ಲ ಅಂತ ಇನ್ನೊಂದು ಸತಿ ಏನು ಮಾಡ್ತಾರೆ, ದಿ ಯುನೈಟೆಡ್ ಆರ್ಮಿ ಆಫ್ ಬ್ರಿಟಿಷ್. ಸೊ ಬೇಸಿಕಲಿ ಬ್ರಿಟಿಷ್ನ ಆರ್ಮಿ ಬಂದು ಮತ್ತೆ ಇನ್ನೊಂದು ಸತಿ ಶ್ರೀರಂಗಪಟ್ಟಣ ಕೋಟೆಯ ಮೇಲೆ ದಾಳಿ ಮಾಡ್ತಾರೆ. ಓಕೆ, ದಾಳಿ ಮಾಡ್ತಾರೆ ಆ್ಯಂಡ್ ಬ್ರಿಟಿಷ್ ಕಿಲ್ ಟಿಪ್ಪು ಸುಲ್ತಾನ್ ಇನ್ 1799. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ಫೋರ್ತ್ ಆಂಗ್ಲೋ-ಮೈಸೂರು ವಾರ್ ಅನ್ನೋದು ಶುರು ಆಗುತ್ತೆ. ಥರ್ಡ್ ಆಂಗ್ಲೋ-ಮೈಸೂರು ವಾರ್ ಆಗಿದ ತಕ್ಷಣ, ಬಟ್ ಅದು ಶುರು ಆಯಿತೋ ಇಲ್ವೋ ಟಿಪ್ಪು ಸುಲ್ತಾನ್ ಅವ್ರು ಸಾಯ್ತಾರೆ. ಸೊ ಅಲ್ಲಿಗೆ ಕೊನೆಗಾಣುತ್ತೆ. ಓಕೆನಾ? ಸೊ ಬ್ರಿಟಿಷ್ ಕಿಲ್ ಟಿಪ್ಪು ಸುಲ್ತಾನ್ ಯಾವಾಗ? 1799ರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಕೊಲ್ತಾರೆ. ಓಕೆ, ಸೊ ಇದು ಫಸ್ಟ್ ಕ್ವೆಶ್ಚನ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಗ್ಯಾಮ್ಲಿಂಗ್ ವಿತ್ ಮಾನ್ಸೂನ್ ವಿಂಡ್ಸ್. ಸೊ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿ ಅಂತ. ಸೊ ಇದು 2 ಮಾರ್ಕ್ಸ್ ಕ್ವೆಶ್ಚನ್ ಆಗಿದೆ. ಓಕೆ, ಸೊ ಬಟ್ 3 ಮಾರ್ಕ್ಸ್ ಕೇಳೋವಂಥ ಪಾಸಿಬಿಲಿಟೀಸು ಇದೆ, ಬಿಕಾಸ್ ದೆರ್ ಆರ್ 6 ಪಾಯಿಂಟ್ಸ್. ಸೊ ಹಾಗಾಗಿ ನಾನು ಹಾಕಿದ್ದೀನಿ. ಆ್ಯಂಡ್
ಸುಮಾರು ಸತಿ ರಿಪೀಟ್ ಆಗಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರೋ ಕ್ವೆಶ್ಚನ್ನ ಕೂಡ. ಸೊ ಹಾಗಾಗಿ ಇಂಪಾರ್ಟೆಂಟ್. ಸೊ ಅಗ್ರಿಕಲ್ಚರ್ ಭಾರತದಲ್ಲಿ ಒಂದು ಮುಖ್ಯ ಉದ್ಯೋಗ ಆಗಿದೆ, ಪ್ರಮುಖ ಉದ್ಯೋಗ, ಮೇನ್ ಆಕ್ಯುಪೇಷನ್ ಆಗಿದೆ. ಸೊ ನಿಮ್ಗೆಲ್ಲರಿಗೂ ಗೊತ್ತು ಮಾನ್ಸೂನ್ಸ್ ಕಂಟ್ರೋಲ್ ಇಂಡಿಯನ್ ಅಗ್ರಿಕಲ್ಚರ್, ಅಂದರೆ ಮಳೆ ಅನ್ನೋದು ಇಂಡಿಯನ್ ಅಗ್ರಿಕಲ್ಚರ್ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಇಂಡಿಯನ್ ಅಗ್ರಿಕಲ್ಚರ್ ಅನ್ನೋದು ಮಳೆ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಓಕೆನಾ ಮಕ್ಕಳೇ? ಸೊ ಮಳೆ ಬಂದ್ರೇ ಆಗೋ ಅಂಥದ್ದು ಕೆಲಸಗಳು. ಬಟ್ ಜಾಸ್ತಿ ಬಂದರೂ ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ಬಂದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಭಾರತದ ವ್ಯವಸಾಯ ಸಿಲುಕಿದೆ. ಓಕೆ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ. ಓಕೆ. ಸೊ ದೇ ಆರ್ ಅನ್ಸರ್ಟನ್ ಆ್ಯಂಡ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಅನಿಶ್ಚಿತ ಮತ್ತು ಅಸಮಾನವಾಗಿ ವರ್ತಿಸುತ್ತದೆ. ಸೊ ಅನ್ಸರ್ಟನ್ ಅಂದ ತಕ್ಷಣ ನಮಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ, ಎಷ್ಟು ಮಳೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ದಟ್ ಈಸ್ ಅನ್ಸರ್ಟನ್. ಅನ್ಇವನ್ಲಿ ಅಂತ ಅಂದರೆ ಇಡೀ ಭಾರತದಲ್ಲಿ ನಮಗೆ ಮಾನ್ಸೂನ್ ಡ್ರಮಲ್ಲಿ ಎಷ್ಟು ಮಳೆ ಆಗುತ್ತೋ ಅಷ್ಟೇ ಆಗುತ್ತಾ, ಅಥವಾ ರಾಜಸ್ಥಾನಲ್ಲಿ ಎಷ್ಟು ಕಮ್ಮಿ ಮಳೆ ಆಗುತ್ತೋ ಆ ಥರನೇ ಆಗುತ್ತಾ? ಇಲ್ಲ, ಡೆಫಿನೆಟ್ಲಿ. ಸೊ ಇಟ್ ಈಸ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಈ ಥರ ಸಿಚುವೇಶನ್ ಭಾರತದಲ್ಲಿ ಇರುವಂಥದ್ದು. ಕಮ್ಮಿ ರೈನ್ಫಾಲ್ ಆದರೆ ಬರಗಾಲ. ಓಕೆ, ಅದೇ ನಾನು ಹೇಳಿದ್ದು, ಕಮ್ಮಿ ಆದರೂ ಪ್ರಾಬ್ಲಮೇ, ಜಾಸ್ತಿ ಆದರೂ ಪ್ರಾಬ್ಲಮೇ. ಕಮ್ಮಿ ಆದರೆ ಅದು ಬರಗಾಲ ಬರುತ್ತೆ, ಡ್ರಾಟ್ ಆಗುತ್ತೆ. ಅದೇ ಜಾಸ್ತಿ ಆದರೆ ನಮಗೆ ಪ್ರವಾಹ ಅನ್ನೋದು ಆಗುತ್ತೆ. ಸೊ ಎರಡು ಪ್ರಾಬ್ಲಮ್ಮೆ. ಅದ್ರ ಜೊತೆಗೆ ಪ್ರಾಣಹಾನಿ ಹಾಗೂ ಆಸ್ತಿ ಹಾನಿ ಕೂಡ ಆಗುತ್ತೆ, ಲೈಫ್ ಆ್ಯಂಡ್ ಪ್ರಾಪರ್ಟಿ ಡೆಸ್ಟ್ರಾಯ್ ಕೂಡ ಆಗುತ್ತೆ ಜಾಸ್ತಿ ಮಳೆ ಆದರೆ. ಸೊ ಇದೆಲ್ಲ ಕಾರಣ ಆಗಿರೋದ್ರಿಂದ ನಾವೇನಂತ ಹೇಳೋದು, ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಅ ಗ್ಯಾಂಬ್ಲಿಂಗ್ ವಿತ್ ಮಾನ್ಸೂನ್, ಚೆನ್ನಾಗಿ ಆಟ ಆಡಿಸುತ್ತೆ ಅಂತ. ಓಕೆನಾ? ಎಸ್. ಸೊ ಇದು ನಿಮ್ಮ ಸೆಕೆಂಡ್ ಕ್ವೆಶ್ಚನ್ ಆಗಿದೆ. ಮೂರನೇದು ನೋಡಿ, ಅನ್ಟಚಬಿಲಿಟಿ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಅನ್ಟಚಬಿಲಿಟಿ, ಅನ್ಎಂಪ್ಲಾಯ್ಮೆಂಟ್, ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಅಂತ ಬಂದಾಗ ಟಚಬಿಲಿಟಿ, ಎಂಪ್ಲಾಯ್ಮೆಂಟ್ ಇವೆರಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನ್ನ ಕೂಡ ನಾನು ಇವತ್ತಿನ ಕ್ಲಾಸಲ್ಲಿ ಈ ಕ್ವೆಶನ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒನ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ. ಓಕೆನಾ? ಸೊ ಇಸ್ ಡಿಕ್ಲೈನಿಂಗ್, ಎಕ್ಸ್ಪ್ಲೈನ್ ಲೀಗಲ್ ಪ್ರಾವಿಷನ್ಸು. ಓಕೆನಾ? ಕಾನೂನು ಬಂದಾಗ ಅಥವಾ ಎನಿ ಟೈಪ್ ಆಫ್ ಕ್ವೆಶನ್ ಕೇಳಿದರೆ ಆನ್ಸರ್ ಇಸ್ ದ ಸೇಮ್. ಓಕೆ. ಅಸ್ಪೃಶ್ಯತೆ ನಿವಾರಣೆಗೆ ಸ್ವಾತಂತ್ರ್ಯ ಭಾರತ ಕೈಗೊಂಡ ಕ್ರಮಗಳೇನು? ಇಂಡಿಪೆಂಡೆಂಟ್ ಇಂಡಿಯಾ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಎಲ್ಲದಕ್ಕೂ ಆನ್ಸರ್ ನಾನು ಇವಾಗ ಏನು ತೋರಿಸ್ತೀನೋ ಅದು. ಸೆಕ್ಷನ್ 17 3 ಮಾರ್ಕ್ಸ್ಗೆ ಡೆಫಿನೆಟ್ಲಿ ಈ ಕ್ವೆಶನ್ ಇಂಪಾರ್ಟೆಂಟ್. ಬಟ್ ಸೆಕ್ಷನ್ 17 1 ಮಾರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಪ್ರಾಹಿಬಿಟ್ಸ್ ಅನ್ಟಚಬಿಲಿಟಿ. 17ನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಈ ಒಂದು ಸಿಂಗಲ್ ಪಾಯಿಂಟ್ 1 ಮಾರ್ಕ್ ಕೂಡ ಕೇಳುವಂಥ ಸಾಧ್ಯತೆಗಳು. ಓಕೆ. ಸೆಕ್ಷನ್ 17 ನೆನ್ಪಿಟ್ಕೊಂಡಿರಿ. ಅನ್ಟಚಬಿಲಿಟಿ. ಅನ್ಟಚಬಲಿ ಒಫೆನ್ಸಸ್ ಆ್ಯಕ್ಟ್ ಇಸ್ ಇಂಪ್ಲಿಮೆಂಟೆಡ್ ಇನ್ 1955. ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ 1955ರಲ್ಲಿ. ಸೊ ಇಲ್ಲಿ ಬೇಸಿಕಲಿ ಗೌರ್ಮೆಂಟ್ ಏನು ಕೆಲಸ ಮಾಡ್ತು ಅನ್ನೋದನ್ನು ನಾವು ಬರಿತಾ ಇರೋದು. ಸೊ ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಟ್ಸ್ಗಳು, ಇಸ್ವಿಗಳು ಆ್ಯಂಡ್ ಸೆಕ್ಷನ್ಸು, ಆಲ್ ಆಫ್ ದೀಸ್ ಥಿಂಗ್ಸ್. ಓಕೆ. ಸೊ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್, ನಾಗರಿಕ ಹಕ್ಕು ಸಂರಕ್ಷಣೆ ಕಾಯ್ದೆ ತಗೊಬರ್ತಾರೆ. ಯೂನಿವರ್ಸಲ್ ರೈಟ್ ಟು ವೋಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್, ಅವ್ರನ್ನೂ ಕೂಡ ಸಮಾನ ಹಕ್ಕು ಕೊಡ್ತಾರೆ ಎಲೆಕ್ಷನಲ್ಲಿ ಮತದಾನ ಮಾಡೋದಕ್ಕೆ. ರಿಸರ್ವೇಷನ್ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಎಜುಕೇಷನ್ ಮತ್ತು ಏನದು ಎಂಪ್ಲಾಯ್ಮೆಂಟ್ ಫೀಲ್ಡಲ್ಲಿ ಮೀಸಲಾತಿಯನ್ನು ಇಡುವಂಥದ್ದು. ಓಕೆನಾ? ಸೊ ರಿಸರ್ವೇಷನ್ ಕೊಡುವಂಥದ್ದು, ಕಂಪಲ್ಸರಿ ಮಾಡುವಂಥದ್ದು. ಸ್ಪೆಸಿಫಿಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಸ್ಟೇಟ್ ಗೌರ್ಮೆಂಟ್. ಸೊ ರಾಜ್ಯ ಸರ್ಕಾರಕ್ಕೆ ಈ ಸ್ಪೆಸಿಫಿಕ್ ಕೆಲಸಗಳು. ಓಕೆನಾ? ಸೊ ನೀವು ಈ ಒಂದು ಕೆಲಸಗಳನ್ನ ಮಾಡಲೇಬೇಕು ಅನ್ಟಚಬಿಲಿಟಿನ ಇರಾಡಿಕೇಟ್ ಮಾಡೋದಕ್ಕೆ ಅನ್ನೋ ಒಂದು ಕೆಲಸಗಳು ಸ್ಪೆಸಿಫಿಕ್ ಆಗಿ ಆ ಬೇರೆ ಬೇರೆ ಸ್ಟೇಟ್ಸ್ಗೆ ಕೊಡುವಂಥದ್ದು. ಓಕೆ. ರಿಸರ್ವೇಷನ್ ಇನ್ ಪಾಲಿಟಿಕ್ಸ್, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ. ಸೊ ನಾವು ಶಿಕ್ಷಣ ನೋಡಿದ್ವಿ, ಎಂಪ್ಲಾಯ್ಮೆಂಟ್ ನೋಡಿದ್ವಿ, ಪಾಲಿಟಿಕ್ಸ್ ಕೂಡ ರಿಸರ್ವೇಷನ್ ಇದೆ. ಓಕೆ. ಸೋಷಿಯಲ್ ರಿಫಾರ್ಮರ್ಸ್ ಹ್ಯಾವ್ ಮೇಡ್ ಇಮ್ಮೆನ್ಸ್ ಎಫರ್ಟ್ಸ್ ಟು ವೈಪ್ ಔಟ್ ಅನ್ಟಚಬಿಲಿಟಿ. ಸೊ ಇದೊಂದು ಜನರಲ್ ಪಾಯಿಂಟ್ ಆಗಿದೆ. ಅಪಾರ್ಟ್ ಫ್ರಮ್ ಗೌರ್ಮೆಂಟ್ ಏನು ಮಾಡಿದೆ ಅನ್ನೋದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅ ಜನರಲ್ ಪಾಯಿಂಟ್. ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲರೂ ಅನ್ಟಚಬಿಲಿಟಿನ ಇರಾಡಿಕೇಟ್ ಮಾಡೋದಕ್ಕೆ ಸುಮಾರು ಪ್ರಯತ್ನ ಪಡ್ತಾರೆ. ಹೌದಾ ಅಲ್ವಾ? ಸೊ ಹಾಗಾಗಿ ಈ ಪಾಯಿಂಟ್, ಅಸ್ಪೃಶ್ಯತೆ ಕಳಂಕವನ್ನು ತೊಡೆದು ಹಾಕಲು ಸಮಾಜ ಸುಧಾರಕರು ತೀವ್ರ ಪ್ರಯತ್ನನ ಪಡ್ತಾರೆ. ಸೊ ಇದು ನಿಮ್ಮ ಲಾಸ್ಟ್ ಪಾಯಿಂಟ್ ಆಗಿದೆ. ಓಕೆನಾ ಮಕ್ಕಳೇ? ಸೊ ಇಷ್ಟೆಲ್ಲ ನೀವು ಬರಿಬೇಕು ಅನ್ಟಚಬಿಲಿಟಿ ಬಗ್ಗೆ ಕೇಳಿದರೆ. ರೈಟ್. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಅನ್ಎಂಪ್ಲಾಯ್ಮೆಂಟ್, ರೆಮಿಡೀಸ್ ಅಥವಾ ರೆಮಿಡಿಯಲ್ ಮೆಷರ್ಸ್. ಸೊ ನಿರುದ್ಯೋಗ ಸಮಸ್ಯೆಗಳ ಪರಿಹಾರಗಳು ಏನು?
ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ವಿವರಿಸಿ. ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಅನ್ಎಂಪ್ಲಾಯ್ಮೆಂಟ್, ಅನ್ಟಚಬಿಲಿಟಿ ಇವೆರಡು ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಬೇಕು ಮೇನ್ ಆಗಿ. ಓಕೆ, ಸೊ ಜನಸಂಖ್ಯೆ ನಿಯಂತ್ರಣ ಕ್ರಮಗಳು ತಗೊಂಡಾಗ ನಮಗೆ ಪಾಪ್ಯುಲೇಷನ್ ಜಾಸ್ತಿ ಇದ್ದಷ್ಟು ಅನ್ಎಂಪ್ಲಾಯ್ಮೆಂಟ್ ಮಕ್ಕಳೇ. ಸೊ ಉದ್ಯೋಗ ಅನ್ನೋದು ಸಿಗೋದಿಲ್ಲ, ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಬೇಕು. ಎಂಕರೇಜ್ಮೆಂಟು ಕಾಟೇಜ್ ಇಂಡಸ್ಟ್ರೀಸ್, ಸೊ ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಸೊ ಚಿಕ್ಕ ಇಂಡಸ್ಟ್ರೀಸ್, ಒಂದು ಕಾಟನ್ ಇಂಡಸ್ಟ್ರಿ ಆಗಿರ್ಬೋದು, ಒಂದು ಅಗರಬತ್ತಿ ಇಂಡಸ್ಟ್ರಿ ಆಗಿರ್ಬೋದು. ಸೊ ಆ ಥರ ಚಿಕ್ಕ ಕಾಟೇಜ್ ಇಂಡಸ್ಟ್ರೀಸ್ಗೆ ನಾವು ಹೆಲ್ಪ್ ಮಾಡಿದ್ರೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದು 100 ಜನ ಕೆಲಸ ಮಾಡ್ಬೋದಾ? ಸೊ 100 ಜನಕ್ಕೆ ಉದ್ಯೋಗಾವಕಾಶ ನಾವು ಕೊಡ್ತಾ ಇದ್ದೀವಿ, ಆಯಿತಾ? ಸೊ ಆ ಥರ. ಆ್ಯಂಡ್ ಅಗ್ರಿಕಲ್ಚರ್, ಕೃಷಿಗೆ ನಾವು ಜಾಸ್ತಿ ಪ್ರೋತ್ಸಾಹ ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು. ಸೊ ಅಲ್ಲಿ ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಇಂಡಸ್ಟ್ರೀಸ್ಗೆ ಜಾಸ್ತಿ ಪ್ರೋತ್ಸಾಹ ಮಾಡುವಂಥದ್ದು, ಇಂಡಸ್ಟ್ರೀಸ್ ಕೈಗಾರಿಕೆಗಳು ಅಭಿವೃದ್ಧಿ ನೋಡುವಂಥದ್ದು. ಸೊ ಅಲ್ಲಿ ಒಂದಷ್ಟು ಕೆಲಸ ಸಿಗುತ್ತೆ. ಎಜುಕೇಷನಲ್ ರಿಫಾರ್ಮ್, ಶೈಕ್ಷಣಿಕ ಸುಧಾರಣೆ ಯೋಜನೆಗಳನ್ನು ಮಾಡುವಂಥದ್ದು. ಓಕೆ, ಸೊ ದ್ಯಾಟ್ ಪೀಪಲ್ ಆರ್ ಗೆಟಿಂಗ್ ಮೋರ್ ಎಜುಕೇಟೆಡ್ ಆ್ಯಂಡ್ ಏನಂತಾರೆ ಜಾಸ್ತಿ ಕೆಲಸ ಸಿಗ್ತಾ ಇದೆ. ಓಕೆ, ಆ್ಯಂಡ್ ದೆನ್ 5 year ಪ್ಲ್ಯಾನ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಕನಾಮಿಕ್ ಸ್ಟೆಬಿಲಿಟಿನ ನೋಡ್ಕೊಳ್ಳೋದಕ್ಕೆ, ಅನ್ಎಂಪ್ಲಾಯ್ಮೆಂಟ್ನ ಇರಾಡಿಕೇಟ್ ಮಾಡೋದಕ್ಕೆ. ಸೊ ಅದನ್ನು ಹೆಲ್ಪ್ ಮಾಡ್ಕೊಳ್ಳೋದು ನಮಗೆ, ನಾವು ಅನ್ಎಂಪ್ಲಾಯ್ಮೆಂಟಿಂದ ಹೊರಗಡೆ ಬರೋದಕ್ಕೆ. ಎಂಕರೇಜ್ಮೆಂಟು ವೊಕೇಶ್ನಲ್ ಎಜುಕೇಷನ್, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ. ಸೊ ಈ ITIಗಳು, ಡಿಸೈನ್, ಇಂಟೀರಿಯರ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗು, ಆ್ಯನಿಮೇಷನ್ನು, ಆಲ್ ಆಫ್ ದೀಸ್ ಥಿಂಗ್ಸ್ ವಿಲ್ ಕಮ್ ಅಂಡರ್ ವೊಕೇಶ್ನಲ್ ಎಜುಕೇಷನ್. ಏನಪ್ಪ ಅಂತಂದರೆ ನಾವು ಓದೋ ಒಂದು ಟೈಮ್ ಪೀರಿಯಡ್ ಏನಿದೆ ಕಮ್ಮಿ ಇರುತ್ತೆ. ಲೈಕ್ 2 years ಕೋರ್ಸು, 3 years ಕೋರ್ಸು, 1 year ಕೋರ್ಸು, ಬಟ್ ಇಮಿಡಿಯೇಟ್ಲಿ ನಮಗೆ ಜಾಬ್ ಸಿಗುತ್ತೆ. ಅಂಥ ಕೋರ್ಸ್ಗಳಿಗೆ ಪ್ರೋತ್ಸಾಹ ಮಾಡುವಂಥದ್ದು. ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ತುಂಬ 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 ಇಂಪಾರ್ಟೆಂಟ್. ಅರ್ಬನ್ ಕಂಪೇರ್ ಮಾಡಿದರೆ ರೂರಲಲ್ಲಿ ಡೆವಲಪ್ಮೆಂಟ್ ಮಾಡಿದರೆ ಸ್ವಲ್ಪ ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ರೂರಲಲ್ಲೇ ಇರೋದು ಮೇನ್ ಆಗಿ ಅಗ್ರಿಕಲ್ಚರ್ ಆಗಿರ್ಬೋದು, ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು. ಸೊ ಅದನ್ನು ನಾವು ಅಭಿವೃದ್ಧಿ ಮಾಡ್ತಾ ಹೋದರೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್, ಸೊ ಗೌರ್ಮೆಂಟ್ ಕಡೆಯಿಂದ ಮಾಡಬೇಕಾಗಿರುವಂಥದ್ದು. ಉದ್ಯೋಗ ಖಾತರಿ ಯೋಜನೆಯನ್ನು ಇನ್ನಷ್ಟು ಜಾಸ್ತಿ ಎಲ್ಲರೂ ಉಪಯೋಗಿಸ್ಕೊಳ್ಳೋ ಥರ ಮಾಡುವಂಥದ್ದು. ಓಕೆನಾ? ವೆರಿ ವೆರಿ ಸಿಂಪಲ್ ಜನರಲ್ ಪಾಯಿಂಟ್ಸ್ ಆಗಿದೆ. ಅನ್ಟಚಬಿಲಿಟಿ ಆಗಿರ್ಬೋದು ಅಥವಾ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಎಸ್ಪೆಷಲಿ ಅನ್ಎಂಪ್ಲಾಯ್ಮೆಂಟ್. ಓಕೆನಾ ಮಕ್ಕಳೇ? ಇದು ಪಾಯಿಂಟ್ಸ್ಗಳಾಗಿದೆ. ನೆಕ್ಸ್ಟ್, ಬ್ಯಾಂಕ್ಸ್ ಪ್ರೊವೈಡ್ ಅ ಟೋಟಲ್ ಸರ್ವಿಸಸ್ ಟು ಇಟ್ಸ್ ಕನ್ಸ್ಯೂಮರ್ಸ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸಿಂದ ಒಂದು ಕ್ವೆಶನ್ ಹಾಕಿದೆ. ಬಟ್ ಈ ಕ್ಲಾಸಲ್ಲೂ ಬ್ಯಾಂಕ್ ಟ್ರಾನ್ಸಾಕ್ಷನ್ಸಿಂದ ಒಂದು ಕ್ವೆಶನ್ನ ಹಾಕಿದ್ದೀನಿ. ಬಿಕಾಸ್ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಸೊ 3 marks ಕ್ವೆಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಸೊ ಇಲ್ಲಿ ಸರ್ವಿಸಸ್, ಓಕೆ, ಸೇವೆಗಳು ಅಂದಿದ ತಕ್ಷಣ ಕ್ರೆಡಿಟ್ ಕಾರ್ಡ್ಸ್ನ ಕೊಡುವಂಥದ್ದು, ಲೋನ್ಗಳು ಕೊಡುವಂಥದ್ದು, ಸಾರಿ ಮಕ್ಕಳೇ, ಓಕೆ, ಸಾಲಗಳನ್ನ ಕೊಡುವಂಥದ್ದು. ಆ ಸಾಲಗಳು ಬೇರೆ ಬೇರೆ ರೀತಿಯಲ್ಲಿ, ಬಿಸ್ನೆಸ್ ಲೋನ್ಸ್ ಆಗಿರ್ಬೋದು, ಹೋಮ್ ವೆಹಿಕಲ್ ಲೋನ್ಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು. ಸೊ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಕೊಡುವಂಥದ್ದು. ಸೊ ಅದೇ ನಿಮ್ಗೆ ಒಂದು 3-4 ಪಾಯಿಂಟ್ಸ್ ಆಗುತ್ತೆ. ಪರ್ಸ್ನಲ್ ಲೋನ್ ಒಂದು ಪಾಯಿಂಟು, ಹೋಮ್ ವೆಹಿಕಲ್ ಲೋನು, ಸೊ ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು, ಅದೇ ಒಂದು ಪಾಯಿಂಟ್ ಆಯಿತು. ಮ್ಯೂಚುವಲ್ ಫಂಡ್ಸು, ಬಿಸ್ನೆಸ್ ಲೋನ್ಸು. ಸೊ ಇದೇ ಒಂದು 4 ಪಾಯಿಂಟ್ ಆಯಿತು ಲೋನ್ಸ್ಗಳ ಬಗ್ಗೆ. ಕ್ರೆಡಿಟ್ ಕಾರ್ಡ್ಗಳು ಒಂದು ಪಾಯಿಂಟ್ ಇಟ್ಕೊಳ್ಳಿ. ಓಕೆನಾ? ಲಾಕರ್ಸ್ ಕೊಡೋವಂಥದ್ದು, ಓಕೆ, ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನ ಕೊಡುವಂಥದ್ದು. ಸೊ ನಮ್ಮ ಒಡವೆಗಳಾಗಿರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ದುಡ್ಡಾಗಿರ್ಬೋದು, ಎಲ್ಲ ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಅಂದಿದ ತಕ್ಷಣ ಡೆಬಿಟ್ ಕಾರ್ಡು ಬಂದೇ ಬರುತ್ತೆ. ಸೊ ಡೆಬಿಟ್ ಕಾರ್ಡ್ಸು. ಟ್ರಸ್ಟ್ ಸರ್ವಿಸಸ್ಸು, ಭರವಸೆ ಸೇವೆಗಳು, ನಾವು ಅವ್ರನ್ನ ನಂಬಿ ಒಂದಷ್ಟು ದುಡ್ಡನ್ನ ಕೊಡ್ತಾ ಇದ್ದೀವಿ ಅಂತಂದರೆ ಅವ್ರು ಅದಕ್ಕೆ ಟ್ರಸ್ಟ್ನ ಕೊಡುವಂಥದ್ದು, ಭರವಸೆ ಕೊಡುವಂಥದ್ದು. ಆ್ಯಂಡ್ ಆಲ್ಸೋ ಸಿಗ್ನೇಚರ್ ಗ್ಯಾರಂಟೀಸ್, ಸೊ ಯಾರು ಫೋರ್ಜರಿ ಮಾಡ್ದಿರೋ ಥರ ನೋಡ್ಕೊಳ್ಳೋ ನಮ್ಮ ಸಿಗ್ನೇಚರ್ಸ್ನ. ಸೊ ಸಹಿಗಳ ಜವಾಬ್ದಾರಿ. ವೆರಿ 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 ಈಸಿ. ಓಕೆನಾ? ಸೊ ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡಿರಿ. ಅಟ್ಲೀಸ್ಟ್ 6 ಪಾಯಿಂಟ್ಸ್ ಬರಿಬೇಕು. ಸೊ ಲೋನ್ಸ್ಗಳೇ ಒಂದು 4 ಪಾಯಿಂಟ್ ಆಯಿತು. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಸಿಗ್ನೇಚರು, ಸೇಫ್ ಡೆಪಾಸಿಟ್, ಲಾಕರ್ಸ್, ವೆರಿ ಈಸಿ ಆಯಿತಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸರ್ವಿಸಸ್ ಅಲ್ಲಿಗೆ ಮುಗೀತು. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ಗಾಂಧೀಜಿಸ್ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ ಇನ್ ದ ಲೈಟ್ ಆಫ್ ಡಿಸೆಂಟ್ರಲೈಸೇಷನ್. ಸೊ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ, ಅಗೇನ್ ಅ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಕ್ಕಳೇ. ಸೊ 3 marks ಕೇಳುವಂಥ ಸಾಧ್ಯತೆಗಳು ಇದೆ. ಸೊ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ವಿವರಿಸಿ. ಸೊ ಗಾಂಧೀಜಿಯವರು ಹೇಳ್ತಾರೆ
ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತ. ಓಕೆನಾ? ಸೊ ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ಅದೇನು ಅಂತ ನೋಡೋಣ. ಸೆಲ್ಫ್ ರಿಲಯನ್ಸ್, ಸೆಲ್ಫ್ ಸಫಿಷಿಯಂಟ್, ಪ್ರಾಸ್ಪರಸ್ ವಿಲೇಜ್ ಲೈಫ್ ಇಸ್ ಕಾಲ್ಡ್ ಗ್ರಾಮ ಸ್ವರಾಜ್. ಸ್ವಾವಲಂಬಿ, ಸ್ವಯಂಪೂರ್ಣ ಹಾಗೂ ಸಮೃದ್ಧಿ ಗ್ರಾಮಗಳು ಗಾಂಧೀಜಿಯವರ ಪ್ರಕಾರ ಅದು ಗ್ರಾಮ ಸ್ವರಾಜ ಆಗಿದೆ. ಓಕೆನಾ? ಸೊ ಅವರು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು, ಅವ್ರಿಗೆ ಏನು ಬೇಕೋ ಎಲ್ಲ ಅವರವರಲ್ಲೇ ಸಿಗಬೇಕು ಆ್ಯಂಡ್ ಅಭಿವೃದ್ಧಿಯನ್ನು ನೋಡಬೇಕು. ಅಂಥ ಒಂದು ಊರನ್ನ ನಾವು ಒಳ್ಳೆ ರೀತಿಯಲ್ಲಿ ನಾವು ನೋಡಬಹುದು ಅಂತ. ಓಕೆನಾ? ಸೊ ಆ ಊರು ಓಕೆ, ಇಟ್ ಇಸ್ ಅ ವೆರಿ ಗುಡ್ ಅಭಿವೃದ್ಧಿ ಹೊಂದಿರೋವಂಥ ಒಂದು ರೂರಲ್ ಏರಿಯಾ, ಅಭಿವೃದ್ಧಿ ಹೊಂದಿರೋವಂಥ ಒಂದು ಊರದು ಅಂತ ನಾವು ಹೇಳ್ಬೋದು. ಸೊ ಅಂಥ ಒಂದು ಊರನ್ನ ಗ್ರಾಮ ಸ್ವರಾಜ್ಯ ಅಂತ ಕರಿತಾ ಇದ್ರು ಗಾಂಧಿಯವರು. ಓಕೆನಾ? ಸೊ ಅಡ್ಮಿನಿಸ್ಟ್ರೇಟಿವ್ ಪವರ್ ಟು ದ ವಿಲೇಜಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಸೊ ಗ್ರಾಮದ ಜನರಿಗೆ ಆಡಳಿತ ಅಧಿಕಾರ. ನಾನು ಇಲ್ಲಿ ಅರ್ಬನ್ ಲೈಫಿಂದ ಹೋಗ್ಬಿಟ್ಟು ನನ್ನ ಒಂದು ರೀತಿಯಲ್ಲಿ ಹೋಗಿ ಒಂದು ರೂರಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತಂದರೆ ಅದು ಆಗೋದಿಲ್ಲ. ಸೊ ಅಲ್ಲಿದ್ದವ್ರಿಗೆ ಗೊತ್ತು ಅಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡಬೇಕು, ಅಲ್ಲಿ ಏನೇನು ಕಷ್ಟಗಳಿದೆ, ಏನೇನು ಬರಬೇಕು, ಹೇಗೆಲ್ಲ ಮಾಡಬೇಕು ಅಂತ ಅಲ್ಲಿದ್ದವ್ರಿಗೆ ಗೊತ್ತು. ಸೊ ಅವರಿಗೆ ಅಧಿಕಾರವನ್ನು ಕೊಡುವಂಥದ್ದು. ಓಕೆನಾ? ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಟು ದ ವಿಲೇಜರ್ಸ್, ಡೆವಲಪಿಂಗ್ ದ ವಿಲೇಜ್ ಟು ವಿಲೇಜಸ್, ಅದೇ ನಾನು ಹೇಳಿದ್ದು. ಸೊ ಗ್ರಾಮದ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ಕೊಡುವಂಥದ್ದು. ಓಕೆ? ಡಿಸೆಂಟ್ರಲೈಸೇಷನ್ ಎಂಡ್ಸ್ ಆಲ್ ಕೈಂಡ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಸೊ ವಿಕೇಂದ್ರೀಕರಣ ಎಲ್ಲ ರೀತಿಯ ಶೋಷಣೆಯನ್ನು ಕೊನೆಗೊಳಿಸುತ್ತದೆ. ವಿಕೇಂದ್ರೀಕರಣ ಅಂದಿದ ತಕ್ಷಣ ಏನು ಮಕ್ಕಳೇ? ಸೊ ಡಿಸೆಂಟ್ರಲೈಸೇಷನ್ನ ನಾವು ಡಿವೈಡ್ ಮಾಡಿದ್ದೀವಿ. ಸೆಂಟ್ರಲಿಂದ ಸ್ಟೇಟ್ಗೆ, ಸ್ಟೇಟಿಂದ ಡಿಸ್ಟ್ರಿಕ್ಟ್ಗೆ, ಡಿಸ್ಟ್ರಿಕ್ಟಿಂದ ಜಿಲ್ಲಾ ಮಟ್ಟಕ್ಕೆ, ಅದಾದಮೇಲೆ ತಾಲೂಕು ಮಟ್ಟಕ್ಕೆ, ಆಲ್ ಆಫ್ ದೋಸ್ ಥಿಂಗ್ಸ್. ಇವಾಗ ಸೆಂಟ್ರಲ್ ಓಕೆ, ಸೊ ಎಲ್ಲೋ ಸೆಂಟ್ರಲಲ್ಲಿ ಕೂತ್ಕೊಂಡಿರೋಂಥ MP ಬಂದು ಇಲ್ಲಿ ಯಾವುದೋ ಒಂದು ಚಿಕ್ಕ ಸಣ್ಣ ಊರಿಗೆ ಬಂದು ನೋಡ್ಕೊಳ್ಳೋ ಅಂಥ ಪರಿಸ್ಥಿತಿ ಬರಬಾರ್ದು. ಬಂದು ನೋಡ್ಕೊಂಡ್ರೂ ಅವ್ರಿಗೇನೂ ಗೊತ್ತಿರೋದಿಲ್ಲ. ಆಯಿತಾ? ಸೊ ಅಂಥ ಒಂದು ಸಿಚುವೇಶನ್ನ ಕಟ್ ಡೌನ್ ಮಾಡೋದು, ಅಂಥ ಒಂದು ಅದು ಬೇಸಿಕಲಿ ಕಷ್ಟ ಅಲ್ವಾ? ಅಂಥದನ್ನು ಕಟ್ ಡೌನ್ ಮಾಡೋದೇ ಡಿಸೆಂಟ್ರಲೈಸೇಷನ್ ಅಂತ ಹೇಳೋದು. ಸೊ ಪವರ್ ಇವಾಗ ಒಂದು ಊರನ್ನ ನಡಿಬೇಕಾ, ಆ ಊರವ್ರಿಗೆ ಪವರ್ನ ಕೊಡುವಂಥದ್ದು. ಒಂದು ತಾಲೂಕು ನಡಿಬೇಕಾ, ಆ ತಾಲೂಕಿನ ಹೆಡ್ ಯಾರಿದೋ ಅವ್ರಿಗೆ ಪವರ್ ಕೊಡುವಂಥದ್ದು. ಆ ಥರ. ಸೊ ಅದನ್ನು ನಾವು ಡಿಸೆಂಟ್ರಲೈಸೇಷನ್ ಅಥವಾ ವಿಕೇಂದ್ರೀಕರಣ ಅಂತ ಅನ್ನೋದು. ಈ ಥರ ಮಾಡೋದ್ರಿಂದ ಸುಮಾರು ಶೋಷಣೆ ಅಥವಾ ಎಕ್ಸ್ಪ್ಲಾಯ್ಟೇಷನ್ನ ನಾವು ಅವಾಯ್ಡ್ ಮಾಡಬಹುದು ಅಂತ. ಓಕೆನಾ? ಅಪ್ಹೋಲ್ಡ್ಸ್ ಹ್ಯೂಮನ್ ಇಂಡಿಪೆಂಡೆನ್ಸ್ ಆ್ಯಂಡ್ ಡಿಗ್ನಿಟಿ, ಮಾನವ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತೀವಿ ಇದು ಒಂದು ಡಿಸೆಂಟ್ರಲೈಸೇಷನಿಂದ. ಆ್ಯಂಡ್ ನರ್ಚರ್ಸ್ ಹ್ಯೂಮನ್ ವ್ಯಾಲ್ಯೂಸ್ ಲೈಕ್ ಕಂಪ್ಯಾಷನ್ ಆ್ಯಂಡ್ ಕೋಪರೇಷನ್. ಓಕೆನಾ ಮಕ್ಕಳೇ? ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನು ನಾವು ಪೋಷಿಸುತ್ತದೆ ನೋಡಬಹುದು ಬೇಸಿಕಲಿ ನಾವು. ಓಕೆನಾ ಮಕ್ಕಳೇ? ಸೊ ದಿಸ್ ಈಸ್ ಅಬೌಟ್ ಡಿಸೆಂಟ್ರಲೈಸೇಷನ್. ಗ್ರಾಮ ಸ್ವರಾಜ್ಯ, ಗಾಂಧೀಜಿಯವರು ಒಂದು ಊರನ್ನ ಒಂದು ಗ್ರಾಮ ಸ್ವರಾಜ್ಯ ಅಂತ ಅಂದ್ಕೊಂಡಾಗ ಅದು ಹೇಗಿರಬೇಕು ಅಂತ ಅಂದ್ಕೊಂಡ್ರು ಅವರು ಅನ್ನೋದೇ ಈ ಒಂದು ಆನ್ಸರ್ ಆಗಿದೆ. ಓಕೆ? ನೆಕ್ಸ್ಟ್, ವಿಚ್ ಆರ್ ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಕಲೆಕ್ಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ಸೊ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆಯೇತರ ಆದಾಯದ ಮುಖ್ಯ ವಿಧಗಳು ಯಾವುವು? ಸೊ ಫಸ್ಟ್ ಆಫ್ ಆಲ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದ ತಕ್ಷಣ ಗೌರ್ಮೆಂಟ್ಗೆ ಬರುವಂಥ ಇನ್ಕಮ್ ಅಪಾರ್ಟ್ ಫ್ರಮ್ ಟ್ಯಾಕ್ಸ್ ತೊಗೊಳೋದ್ರಿಂದ. ಇವಾಗ ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ, ಹೌದಾ ಅಲ್ವಾ? ಸೊ ಅದು ಅವ್ರಿಗೆ ಬರುವಂಥ ಇನ್ಕಮ್. ಅದನ್ನು ಬಿಟ್ಟು ಇನ್ನೆಲ್ಲೆಲ್ಲಿ ಗೌರ್ಮೆಂಟ್ ಸಂಪಾದನೆ ಮಾಡ್ತಾ ಇದೆ, ಟ್ಯಾಕ್ಸ್ನ ಬಿಟ್ಟು, ತೆರಿಗೆನ ಬಿಟ್ಟು, ಕಂದಾಯನ ಬಿಟ್ಟು ಅನ್ನೋದೇ ಈ ಕ್ವೆಶ್ಚನ್ ಆಗಿದೆ. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಇನ್ಕಮ್ನ ನೋಡ್ತಾ ಇದೆ ಅಂತಂದರೆ ನೆಟ್ ಪ್ರಾಫಿಟ್ ಅರ್ನ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗಳಿಸಿದ ನಿವ್ವಳ ಲಾಭ ಗೌರ್ಮೆಂಟ್ನ ಇನ್ಕಮ್ ಆಗಿದೆ. ದ ನೆಟ್ ಪ್ರಾಫಿಟ್ ಜನರೇಟೆಡ್ ಬೈ ಇಂಡಿಯನ್ ರೈಲ್ವೇಸ್. ಸೊ ಭಾರತೀಯ ರೈಲ್ವೆಯಿಂದ ಉತ್ಪತ್ತಿಯಾಗುವ ನಿವ್ವಳ ಲಾಭ ಏನಿದೆ ಅದು ಗೌರ್ಮೆಂಟ್ನ ಇನ್ಕಮ್ ಆಗಿದೆ. ಥರ್ಡ್ ಪಾಯಿಂಟ್, ದ ರೆವೆನ್ಯೂ ಜನರೇಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಅಂಚೆ ಮತ್ತು ದೂರಸಂಪರ್ಕ. ರೆವೆನ್ಯೂ ಜನರೇಟೆಡ್ ಬೈ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. ಸೊ ಸಾರ್ವಜನಿಕ ವಲಯದ ಕೈಗಾರಿಕೆಗಳಿಂದ. ಸೊ ಇಂಡಸ್ಟ್ರೀಸ್, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಲ್ಲಿಂದ ಬರ್ತಾ ಇದೆ. ಆ್ಯಂಡ್ ದೆನ್ ರೆವೆನ್ಯೂ ಜನರೇಟೆಡ್ ಬೈ ಕಾಯಿನ್ಸ್ ಆ್ಯಂಡ್ ಮಿಂಟ್ಸ್, ನಾಣ್ಯಗಳು ಮತ್ತು ಟಂಕಸಾಲೆಗಳಿಂದ ಉತ್ಪತ್ತಿಯಾಗುವ ಆದಾಯ. ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್. ಲೈಕ್ ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅನ್ನೋದು ಒಂದು ರೂಲ್ ಆಗಿದೆ. ಅದನ್ನು ಹಾಕ್ಕೊಳ್ಳಿಲ್ಲ ಅಂತಂದರೆ ಫೈನ್ ಕಟ್ಟಬೇಕು. ಸೊ ಅದೆಲ್ಲನೂ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ಗೌರ್ಮೆಂಟ್ಗೆ ಇನ್ಕಮ್ಮೆ.
ಓಕೆನಾ ಮಕ್ಕಳೇ? ಸೊ ಈ ಒಂದು ಡಿಪಾರ್ಟ್ಮೆಂಟ್ಸ್ಗಳಿಂದ ಎಲ್ಲ ಗೌರ್ಮೆಂಟ್ ಸಂಪಾದನೆ ಮಾಡ್ತಾ ಇದೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೋಸ್ಟ್ ಆ್ಯಂಡ್ ಕಮ್ಯುನಿಕೇಷನು, ಇಂಡಸ್ಟ್ರೀಸ್ ಆಗಿರ್ಬೋದು, ಮಿಂಟಿಂಗ್ ಕಾಯಿನ್ಸ್, ಬೇಸಿಕಲಿ ನಾಣ್ಯಗಳು ತಯಾರಿ ಮಾಡಬೇಕಾದ್ರೆ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಫೀಸ್ ಆ್ಯಂಡ್ ಪೆನಾಲ್ಟೀಸ್. ಓಕೆನಾ ಮಕ್ಕಳೇ? ನೆಕ್ಸ್ಟು, ವಾಟ್ ಆರ್ ದ ರೀಸನ್ಸ್ ಫಾರ್ ಬ್ಯಾಟಲ್ ಆಫ್ ಪ್ಲಾಸಿ? ಬರೀ ರೀಸನ್ಸ್ ಕೇಳಿದರೆ 2 ಮಾರ್ಕ್ಸಿಗೆ ಕೇಳ್ತಾರೆ ಮಕ್ಕಳೇ. ಬಟ್ ರೀಸನ್ಸ್ ಆ್ಯಂಡ್ ನಾನು ಇದಕ್ಕೂ 8th ಕ್ವೆಶನ್ ಅಂತ ಹಾಕಿದ್ದೀನಿ, ರಿಸಲ್ಟ್ಸ್ ಎರಡನ್ನೂ 3 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆಗಳಿದೆ. ಸೊ ಬಟ್ ನಾನು ಸಪ್ರೇಟಾಗೇ ಹಾಕಿದ್ದೀನಿ. ಓಕೆ, ಸೊ ವಾಟ್ ಆರ್ ದ ರೀಸನ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ? ಸೊ ಪ್ಲಾಸಿ ಕದನದ ಕಾರಣಗಳೇನು ಅಂತ ಕೇಳಿದ್ದಾರೆ. ವೆರಿ 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 ಇಂಪಾರ್ಟೆಂಟ್, ಮಿಸ್ಯೂಸ್ ಆಫ್ ದಸ್ತಕ್. ಸೊ ದಸ್ತಕ್ ಅಂದ ತಕ್ಷಣ ಬೇಸಿಕಲಿ ಒಂದು ಲೈಸೆನ್ಸ್, ಟ್ಯಾಕ್ಸ್ ಕಡ್ದಿರ ನೀವು ಉಪಯೋಗಿಸ್ಕೊಳ್ಳಿ ಅಂತ ಈಸ್ಟ್ ಇಂಡಿಯಾ ಕಂಪನಿ ಕೊಟ್ಟಿರ್ತಾರೆ. ಬಟ್ ಅವರು ಇಂಡಿವಿಜುವಲಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದರಿಂದ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಮಿಸ್ಯೂಸ್ ಆಫ್ ದಸ್ತಕ್ಸ್, ಅದೊಂದು ರೀಸನ್ ಆಗಿದೆ. ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ. ಓಕೆ, ಸೊ ಸಿರಾಜುದ್ದೌಲಾ ಇಂಗ್ಲಿಷ್ ಮೆನ್ನ ಕರ್ಕೊಂಡು ಹೋಗಿ ಒಂದು ಸಣ್ಣ ಕೋಣೆಯಲ್ಲಿ ಹಾಕ್ತಾರೆ. ಸೊ ದಟ್ ಅಲ್ಲಿ ಸಾಯ್ತಾರೆ ಬೇಸಿಕಲಿ. ಸೊ ದಟ್ ಈಸ್ ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ. ಆ್ಯಂಡ್ ಮೆಂಡಿಂಗ್ ಆಫ್ ಫೋರ್ಟ್, ಸೊ ಕೋಟೆಯ ದುರಸ್ತಿ. ಸೊ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಫಿರಂಗಿಗಳನ್ನ ಹಾಕ್ತಾರೆ ಫೋರ್ಟ್ ವಿಲಿಯಂ ಮೇಲೆ ಹೋಗಿ. ಸೊ ಅದು ಬೇಸಿಕಲಿ ಸಿರಾಜುದ್ದೌಲಾಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಈ 3 ಮೇನ್ ರೀಸನ್ಸ್ಗಳಾಗಿರುತ್ತೆ ಬ್ಯಾಟಲ್ ಆಫ್ ಪ್ಲಾಸಿ ಶುರು ಆಗೋದಕ್ಕೆ, ಪ್ಲಾಸಿ ಕದನ ಶುರು ಆಗೋದಕ್ಕೆ. ಓಕೆನಾ? ಸೊ ಇದು ಒಂದು ಪಾರ್ಟ್ ಆಗಿದ್ರೆ, ಇನ್ನೊಂದು ಪಾರ್ಟ್ ಅವ್ರು ಏನು ಕೇಳಿದ್ದಾರೆ, ರಿಸಲ್ಟ್ಸ್ನ ಕೇಳಿದ್ದಾರೆ. ಓಕೆನಾ? ಪರಿಣಾಮಗಳು, ಅಥವಾ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ದ ಫಸ್ಟ್ ಸ್ಟೆಪ್ ಟು ದ ಬ್ರಿಟಿಷ್ ಟು ಎಸ್ಟಾಬ್ಲಿಷ್ ದೇರ್ ಪವರ್ ಇನ್ ಇಂಡಿಯಾ, ಸಬ್ಸ್ಟ್ಯಾನ್ಶಿಯೇಟ್ ದ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಯಿತು. ಈ ಹೇಳಿಕೆಯನ್ನು ಜಸ್ಟಿಫೈ ಮಾಡಿ ಅಂತ ಕೇಳಿರೋ ಅಂಥದ್ದು. ಸೊ ಎರಡಕ್ಕೂ ನೀವು ಬೇಸಿಕಲಿ ಏನು ಬರಿಬೇಕಪ್ಪ ಅಂತಂದರೆ ರಿಸಲ್ಟ್ನ ಬರಿಬೇಕು, ಪರಿಣಾಮಗಳನ್ನ ಬರಿಬೇಕು. ಸೊ ಇಮ್ಮಾರ್ಟಾಲಿಟಿ, ಲ್ಯಾಕ್ ಆಫ್ ಯೂನಿಟಿ ಆ್ಯಂಡ್ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮೆನ್ ವೆರ್ ಎಕ್ಸ್ಪೋಸ್ಡ್. ಓಕೆನಾ? ಸೊ ಇಲ್ಲೇನು ಮಾಡ್ತಾನೆ, ರಾಬರ್ಟ್ ಕ್ಲೈವು ಸಿರಾಜುದ್ದೌಲಾ ಅಗೇನ್ಸ್ಟ್ ನಾನು ಯುದ್ಧ ಮಾಡಬೇಕಂತಂದರೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾನೆ. ಫಸ್ಟ್ ಸ್ಟ್ರಾಟಜಿ ಏನಪ್ಪ ಅಂತಂದರೆ, ತುಂಬ ಸಾಹುಕಾರದಿದ್ದಂಥ ನಮ್ಮ ಭಾರತದಲ್ಲಿ ಯಾರ್ಯಾರು ಸಾಹುಕಾರರಿದ್ದಾರೋ ಅವರ ಹೆಲ್ಪ್ ತಗೋತಾನೆ. ಆ್ಯಂಡ್ ಆಲ್ಸೋ ಸಿರಾಜುದ್ದೌಲಾ ಕೆಳಗಡೆ ಇದ್ದಂಥ ಆಫೀಸರ್ ಮಿರ್ ಜಾಫರ್ ಅವನ ಹೆಲ್ಪ್ನ ಕೂಡ ತಗೋತಾನೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ಇವರು ಬ್ರಿಟಿಷ್ ಅವರಿಗೆ ಹೆಲ್ಪ್ ಮಾಡ್ತಾರೆ, ಬಟ್ ಸಿರಾಜುದ್ದೌಲಾಗೆ ಹೆಲ್ಪ್ ಮಾಡೋದಿಲ್ಲ. ಸೊ ಹಾಗಾಗಿ ಲ್ಯಾಕ್ ಆಫ್ ಯೂನಿಟಿ ಆ್ಯಂಡ್ ಗ್ರೀಡ್ ಆಫ್ ಇಂಡಿಯನ್ ಬಿಸ್ನೆಸ್ ಮೆನ್, ಸೊ ಅವರ ಒಂದು ಸ್ವಾರ್ಥ ಏನಿದೆ ಅದು ಹೊರಗಡೆ ಬರುತ್ತೆ. ಅನೈತಿಕತೆ ಹಾಗೂ ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು ಪ್ರದರ್ಶಿಸಿತು. ಓಕೆನಾ? ಸೊ ಮಿರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಸೊ ಬ್ರಿಟಿಷ್ ಅವ್ರು ಮಿರ್ ಜಾಫರ್ ಯಾಕೆ ಒಪ್ಕೋತಾನೆ ಬ್ರಿಟಿಷ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ? ನ್ಯೂಟ್ರಲ್ ಆಗಿರು ಅಂತ ಹೇಳ್ತಾರೆ. ಸೊ ಸಿರಾಜುದ್ದೌಲಾಗೆ ಹೆಲ್ಪ್ ಮಾಡಬೇಡ ಅಂತ ಹೇಳ್ತಾರೆ ಬ್ರಿಟಿಷ್ ಅವರು. ಸೊ ಅದಕ್ಕೆ ಒಪ್ಕೋತಾನೆ, ಬಿಕಾಸ್ ನೆಕ್ಸ್ಟ್ ನವಾಬ ಅವನೇ ಆಗಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಅವನು ಒಪ್ಕೋತಾನೆ, ಆ್ಯಂಡ್ ಬ್ರಿಟಿಷ್ ಅವರು ಹಾಗೇನೆ ಅವನ್ನ ಕೂರಿಸ್ತಾರೆ. ಸೊ ಗೇನ್ ಎಕ್ಸ್ಕ್ಲೂಸಿವ್ ರೈಟ್ ಟು ಡೂ ಬಿಸ್ನೆಸ್ ಇನ್ ಬೆಂಗಾಲ್. ಸೊ ಇದರಿಂದ ಮೇನ್ ಪರ್ಪಸ್ಸೇ ಅವರಿಗೆ ಬೆಂಗಾಲಲ್ಲಿ, ಬಿಕಾಸ್ ಅದೊಂದು ರಿಚ್ ಪ್ರಾವಿನ್ಸ್ ಆಗಿರುತ್ತೆ, ಸೊ ಅದನ್ನು ನಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನೋದು ಬ್ರಿಟಿಷ್ ಅವ್ರದ್ದು ಒಂದು ಗುರಿ ಆಗಿರುತ್ತೆ. ಆ್ಯಂಡ್ ಅವ್ರು ಅದನ್ನು ಮಾಡ್ತಾರೆ. ಸೊ 17 crore and 17 lakhs ಆಸ್ ಅ ವಾರ್ ರಿಲೀಫ್. ಸೊ ಇಲ್ಲೇನಾಯ್ತಪ್ಪ ಅಂತಂದರೆ, ಸಿರಾಜುದ್ದೌಲಾ ಓಡೋಗ್ತಾನೆ, ಬಟ್ ಕರ್ಕೊಬಂದು ಸಾಯಿಸ್ತಾರೆ. ಬಟ್ ಅವನ ಜಾಗದಲ್ಲಿ ಇರೋದು ಇವಾಗ ಮಿರ್ ಜಾಫರ್. ಸೊ ಯುದ್ಧ ಪರಿಹಾರ ಅಂತ ನೀನು ಇಷ್ಟು ಕೊಡಬೇಕು ಅಂತ ತೊಗೊಂಡು ಹೋಗಿ ಮಿರ್ ಜಾಫರ್ ಮೇಲೆ ಹಾಕ್ತಾರೆ ಆ ಒಂದು ಭಾರನ. ಸೊ 17 crore and 70 lakhs. ಸೊ 17,70,00,000 ರೂಪಾಯಿಯನ್ನು ಮಿರ್ ಜಾಫರ್ ಕೊಡಬೇಕಾಗಿ ಬರುತ್ತೆ. ಸೊ ದೀಸ್ ಆರ್ ದ ರಿಸಲ್ಟ್ಸ್. ಓಕೆನಾ ಮಕ್ಕಳೇ? ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಗೆ ರಿಸಲ್ಟ್ಸು ಕೇಳ್ತಾರೆ, ರೀಸನ್ಸು ಕೇಳ್ತಾರೆ. ರೀಸನ್ಸ್ ಆ್ಯಂಡ್ ರಿಸಲ್ಟ್ಸ್ ಎರಡೂ ನೋಡ್ಕೊಳ್ಳಿ. ಓಕೆ. 9th question, explain the importance of women self-help groups. Self-help groups have increased the dignity and autonomy of women. Very 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 important. ಹೇಗೆ ಅಂತ ಕೇಳ್ತಾರೆ. ಓಕೆ. ಮಹಿಳಾ ಸ್ವಸಹಾಯ ಗುಂಪುಗಳ ಬಗ್ಗೆ ಡೆಫಿನೆಟ್ಲಿ ಕೇಳೋವಂಥ ಸಾಧ್ಯತೆಗಳು 90% ಇದೆ ಮಕ್ಕಳೇ. ಸ್ವಸಹಾಯ ಗುಂಪುಗಳು ಮಹಿಳೆಯರ ಘನತೆ ಮತ್ತು ಸ್ವಾಯತ್ತತೆಯನ್ನು ಹೆಚ್ಚಿಸುತ್ತದೆ ಹೇಗೆ ಅಂತ. ಓಕೆ. ಸೊ ಇದಕ್ಕೆ ಆನ್ಸರ್ನ ನೋಡೋಣ. ಅವರು ಬೇಸಿಕಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡೋ ಥರ ನೋಡ್ಕೋಬೇಕು. ಮಹಿಳೆಯರು ಸಕ್ರಿಯ ಭಾಗವಹಿಸುವಿಕೆ
ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಎಂಪವರ್ಮೆಂಟ್, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಬಲೀಕರಣ ಮಾಡೋ ಥರ ನೋಡ್ಕೋಬೇಕು. ಓಕೆನಾ? ಸೊ ಸಮಾಜದಲ್ಲಿ ಅವ್ರಿಗೆ ಸಿಗಬೇಕಾಗಿರುವಂಥ ಒಂದು ಡಿಗ್ನಿಟಿ ಕೊಡಬೇಕು, ಆ್ಯಂಡ್ ಎಕನಾಮಿಕಲಿ ಫ್ರೀಡಮ್ ಇರಬೇಕು. ಸೊ ಆರ್ಥಿಕತೆಯ ಒಂದು ಸಬಲೀಕರಣ. ಟು ಗೆಟ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಇಂಡಿಪೆಂಡೆಂಟ್ಲಿ, ಡೆಫಿನೆಟ್ಲಿ ಹ್ಯೂಮನ್ ರೈಟ್ಸ್ ಅಂದಿದ ತಕ್ಷಣ ಮೇಲಿಗೆ ಬೇರೆ ಫೀಮೇಲಿಗೆ ಬೇರೆ ಅಲ್ಲ, ಮೇಲ್ ಫೀಮೇಲ್ ಎಲ್ಲರಿಗೂ ಒಂದೇ. ಸೊ ಆ ಒಂದು ಬೇಸಿಕ್ ಹ್ಯೂಮನ್ ರೈಟ್ಸ್ ಫೀಮೇಲ್ಗೂ ಸಿಗೋ ಥರ ನೋಡ್ಕೊಳ್ಳೋ ಅಂಥದ್ದು. ಓಕೆ, ಆಪರ್ಚುನಿಟಿ ಫಾರ್ ರೂರಲ್ ವುಮೆನ್ ಟು ಪ್ರೊಡ್ಯೂಸ್ ವ್ಯಾಲ್ಯೂಯಬಲ್ ಎಕನಾಮಿಕ್ ಗೂಡ್ಸ್. ಸೊ ಅವ್ರಿಗೇನಾದರೂ ಟ್ಯಾಲೆಂಟ್ ಇದ್ದರೆ, ಮಡಿಕೆ ಮಾಡೋದ್ರಲ್ಲಿ ಟ್ಯಾಲೆಂಟ್ ಇದ್ದರೆ, ಪೇಂಟಿಂಗ್ ಮಾಡೋದ್ರಲ್ಲಿ ಟ್ಯಾಲೆಂಟ್ ಇದ್ದರೆ, ಸೊ ಈ ಥರ ಅವ್ರಿಗೇನೇ ಟ್ಯಾಲೆಂಟ್ ಇದ್ರೂ ಅದನ್ನು ಏನು ಮಾಡೋದು, ಅದನ್ನು ಬಿಸ್ನೆಸ್ ರೂಪದಲ್ಲಿ ತಿರುಗಿಸಿ ಅದರಿಂದ ದುಡ್ಡು ಮಾಡ್ಕೊಳ್ಳೋ ಅಂಥದ್ದು. ಸೊ ಅದಕ್ಕೆ ಬೇಸಿಕಲಿ ಎಂಕರೇಜ್ಮೆಂಟ್ ಮಾಡುವಂಥದ್ದು. ಓಕೆನಾ? ಆ್ಯಂಡ್ ದೆನ್ ಎನೇಬಲ್ ವುಮೆನ್ ಟು ಗೆಟ್ ಸ್ಯೂಟಬಲ್ ರೆಪ್ರೆಸೆಂಟೇಷನ್, ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ಸಿಗುವಂತೆ ಮಾಡಿಕೊಡುವುದು, ಅವ್ರಿಗೆ ಸಿಗಬೇಕಾಗಿರೋಂಥ ಒಂದು ರೆಪ್ರೆಸೆಂಟೇಷನ್ ಸಿಗೋ ಥರ ಮಾಡುವಂಥದ್ದು. ಓಕೆನಾ? ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರನೂ 3 ಮಾರ್ಕ್ಸಿಗೆ ಬರುವಂಥ ಕ್ವೆಶ್ಚನ್ ಇದೆ ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್ಸಿಂದ. ಸೊ ಹಾಗಾಗಿ ಈ ಒಂದು ಕ್ವೆಶ್ಚನ್ನ ಹಾಕಿದ್ದೀನಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ಅರಣ್ಯಗಳ ಮಹತ್ವವನ್ನು ವಿವರಿಸಿ. ವೆರಿ ಸಿಂಪಲ್, ವೆರಿ ಜನರಲ್, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ಆ್ಯಂಡ್ ಈಸಿಯಾಗಿ 3 ಮಾರ್ಕ್ಸ್ ಬರುವಂಥ ಪಾಸಿಬಿಲಿಟೀಸ್ ಇದೆ. ಓಕೆನಾ ಮಕ್ಕಳೇ? ಸೊ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಇಸ್ ಆಸ್ ಫಾಲೋಸ್: ಪ್ಯೂರ್ ಏರ್, ಶುದ್ಧ ಗಾಳಿ ಕೊಡುತ್ತೆ, ಆಹಾರ ಕೊಡುತ್ತೆ, ಮೇವನ್ನು ಕೂಡ ಕೊಡುತ್ತೆ ಆ್ಯನಿಮಲ್ಸ್ಗೆ, ಫಾಡರ್. ಆ್ಯಂಡ್ ದೆನ್ ಇಟ್ ಬ್ರಿಂಗ್ಸ್ ಗುಡ್ ರೈನ್ಫಾಲ್, ಸೊ ಇದು ಉತ್ತಮ ಮಳೆಯನ್ನು ತಗೊಬರುತ್ತೆ. ಸಾಯಿಲ್ ಎರೋಷನ್ನ ಕಂಟ್ರೋಲ್ ಮಾಡುತ್ತೆ, ಸೊ ಮಣ್ಣಿನ ಸವೆತ ಏನಾಗುತ್ತೆ ಅದನ್ನು ನಿಯಂತ್ರಣ ಮಾಡುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಮಣ್ಣನ್ನು ಹಿಡ್ಕೊಳ್ಳೋದಕ್ಕೆ ಮರಗಳ ಒಂದು ಬೇರುಗಳಿದೆ, ಸೊ ಮಣ್ಣು ಈಸಿಯಾಗಿ ಹೋಗೋದಿಲ್ಲ. ಓಕೆ, ಆ್ಯಂಡ್ ಇಟ್ ಈಸ್ ಅ ಶೆಲ್ಟರ್ ಹೌಸ್ ಫಾರ್ ಸೋ ಮೆನಿ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಸುಮಾರು ಪ್ರಾಣಿಗಳು ಹಾಗೂ ಪಕ್ಷಿಗಳು ಆಶ್ರಯ ಪಡೆಯುವಂಥ ಒಂದು ತಾಣ ಆಗಿದೆ ಅರಣ್ಯ. ಓಕೆನಾ ಮಕ್ಕಳೇ? ಮೆಡಿಸಿನಲ್ ಪ್ಲಾಂಟ್ಸ್ ಆರ್ ಫೌಂಡ್ ಇನ್ ಅಬಂಡೆನ್ಸ್, ಸೊ ಔಷಧೀಯ ಸಸ್ಯಗಳು ನಾವು ಜಾಸ್ತಿ ನೋಡಬಹುದು. ಆ್ಯಂಡ್ ಆಲ್ಸೋ ಟೂರಿಸಮ್ಗೆ ಹೆಲ್ಪ್ ಆಗುತ್ತೆ, ಅದರಿಂದ ಅಗೇನ್ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋದಾಗುತ್ತೆ ದೇಶದ್ದು. ಅಗೇನ್ ಅದು ಒಂದು ಕ್ರೈಟೀರಿಯಾ. ಆ್ಯಂಡ್ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದಿದ ತಕ್ಷಣ ಎಷ್ಟು ಜನ ಕೆಲಸ ಮಾಡ್ತಾರೆ ಅಲ್ವಾ? ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಕಂಟ್ರೋಲ್ಸ್ ಎಕಲಾಜಿಕಲ್ ಬ್ಯಾಲೆನ್ಸು, ಪರಿಸರದ ಒಂದು ಸಮತೋಲನ ಏನಿದೆ. ಫಾರೆಸ್ಟೇ ಇಲ್ಲ ಅಂತಂದರೆ ಮಳೆಗಳಾಗೋದಿಲ್ಲ, ಸುಮಾರು ಪಕ್ಷಿಗಳು ಪ್ರಾಣಿಗಳು ಇರೋದಿಲ್ಲ. ಸೊ ಬೇಸಿಕಲಿ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದು ಆಗೋದಿಲ್ಲ. ಸೊ ಮರಗಳಿದ್ರೆ, ಒಂದು ಅರಣ್ಯ ಇದ್ದರೆ ನೇಚರ್ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಓಕೆನಾ ಮಕ್ಕಳೇ? ಸೊ ದೀಸ್ ಆರ್ ಫ್ಯೂ ಮೋರ್ ಪಾಯಿಂಟ್ಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್, ಸೊ ಅರಣ್ಯದ ಮಹತ್ವಗಳು. ಅರ್ಥ ಆಯ್ತಾ? ಎಸ್ ಮಕ್ಕಳೇ, ದೀಸ್ ಆರ್ ದ ನೆಕ್ಸ್ಟ್ ಟಾಪ್ 10 ಕ್ವೆಶ್ಚನ್ಸ್. ಸೊ ಇದು ಕೂಡ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಯೂಸ್ಫುಲ್ ಆಯಿತು ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಪಾರ್ಟ್ 1ಗೆ ತುಂಬ ಪ್ರೋತ್ಸಾಹ ಮಾಡಿದ್ದೀರಾ, ಅದೇ ರೀತಿ ಈ ಪಾರ್ಟ್ 2ಗೂ ಪ್ರೋತ್ಸಾಹ ಮಾಡಿ. ಆ್ಯಂಡ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ತುಂಬ 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 ಇಂಪಾರ್ಟೆಂಟ್ ಆದಂಥ ಕ್ವೆಶ್ಚನ್ಸ್ಗಳಿವು. ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು. ಓಕೆನಾ ಮಕ್ಕಳೇ? ಆ್ಯಂಡ್ 3 ಮಾರ್ಕ್ಸ್ ಅಂದಿದ ತಕ್ಷಣ ನನ್ನ ಪ್ರಕಾರ ಇಟ್ಸ್ ದಿ ಹಾರ್ಟ್ ಆಫ್ ದ ಕ್ವೆಶ್ಚನ್ ಪೇಪರ್, ಬಿಕಾಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂಥ ಒಂದು ಸೆಕ್ಷನ್ ಅದು, ಮೇನ್ ಅದು. ಸೊ ಹಾಗಾಗಿ 3 ಮಾರ್ಕ್ಸ್ಗೆ ನೀವು ಸ್ವಲ್ಪ ಜಾಸ್ತಿನೇ ಟೈಮ್ ಕೊಟ್ಟು ಓದೋದ್ರಲ್ಲಿ ತಪ್ಪೇನೂ ಇಲ್ಲ. ಓಕೆನಾ ಮಕ್ಕಳೇ? ಆ್ಯಂಡ್ ಸೊ ಇದು ಈ ವಿಡಿಯೋ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಹೈಪ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನಷ್ಟು ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.